ಗುರು ಈಗ ಆಲ್ರೆಡಿ ಬಿಗ್ ಬಾಸ್ ಮನೇಲಿ 2 ಟೀಮ್ ಅಂತೂ ಫಾರ್ಮ್ ಆಗಿದೆ. ಒಂದು ಕಡೆ ಸಂಗೀತಕ್ಕ ಅವರು, ಒಂದು ಕಡೆ ತನಿಷಕ್ ಅವರು. ಫ್ರೆಂಡ್ಸ್ ಆಗಿದ್ದವರು ಈಗ ಟೀಮ್ ಲೀಡರ್ಸ್ ಆಗಿದ್ದಾರೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಕೋಪ, ಜಗಳ, ಮನಸ್ತಾಪಗಳು ಖಂಡಿತವಾಗ್ಲೂ ಎದ್ದು ಕಾಣಿಸುತ್ತೆ. ಯಾಕಂದ್ರೆ ಇಬ್ಬರು ಫ್ರೆಂಡ್ಶಿಪ್ ಮಧ್ಯೆ ಒಂದು ಬಿರುಕು ಮೂಡಂಥ ಸಂದರ್ಭನೂ ಬರ್ಬೋದು ಈ ಒಂದು ಟಾಸ್ಕ್ ವಿಚಾರಗಳಲ್ಲಿ. ಇಲ್ಲಿ ನಮ್ಮ ಒಂದು ಪಬ್ಲಿಕ್ಕನ್ನು ಯಾರು ವಿನ್ ಆಗ್ಬೋದು, ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ತನಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಸ್ವಲ್ಪ ಕಮೆಂಟ್ಸ್ ಬಂದಿದ್ದಾವೆ. ಅದರಲ್ಲಿ ನಾನು ಇಂಟ್ರೆಸ್ಟಿಂಗ್ ಇರೋಂಥ ಕಮೆಂಟ್ಸನ್ನು ಹೇಳಬೇಕು ಅಂತ ಬಂದಿದ್ದೀನಿ. ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ. ಇದು ಜಸ್ಟ್ ನಿಮ್ಗಳ ಕಮೆಂಟ್. ನೀವು ಯಾರನ್ನ ವಿನ್ ಆಗಬೇಕು ಅಂತ ನೋಡ್ತಾ ಇದ್ದೀರಾ, ಸೊ ಅವರ ಹೆಸರನ್ನ ಇಲ್ಲಿ ಹಾಕಿದ್ದಾರೆ. ಸೊ ನಾನು ಅದನ್ನು ಹೇಳ್ತೀನಿ ಈಗ. ಸೊ ಅದರಲ್ಲಿ ಮೊದಲನೇದಾಗಿ ಆಲ್ವೇಸ್ ಲೇಡಿ ಕ್ವೀನ್ ಸಂಗೀತ. ಟಾಸ್ಕ್ ಗೆಲ್ತಾರೋ ಇಲ್ವೋ, ಆದರೆ ಇಡೀ ಕರ್ನಾಟಕ ಜನರ ಮನಸ್ಸು ಆಲ್ರೆಡಿ ಗೆದ್ದಿದ್ದಾರೆ. ಸೊ ಶೀ ಈಸ್ ಆಲ್ರೆಡಿ ವಿನ್ನಿಂಗ್. ಸೊ ಅವ್ರು ಹೇಳ್ತಿದ್ದಾರೆ, ನಾವು ಆಲ್ರೆಡಿ ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡೋದು, ಅವ್ರು ಗೆದ್ದರು ಅಷ್ಟೇ ಸೋತರು ಅಷ್ಟೇ, ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಆಲ್ರೆಡಿ ಗೆದ್ದು ಬಿಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷ ಇರೋ 2 ತಲೆ ಹಾವು, ಸಂಗೀತ ಆಲ್ವೇಸ್ ಸಪೋರ್ಟ್ ಫಾರ್ ಯು. ಸೊ ಅವ್ರು ಹೇಳ್ತಿದ್ದಾರೆ, ತನಿಷ 2 ತಲೆ ಹಾವು, ನಾವು ಸಂಗೀತಗೆ ಸಪೋರ್ಟ್ ಮಾಡೋದು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯಾರು ಗೆದ್ದರು ಬಿಟ್ಟರು ನಮ್ಮ ಸಪೋರ್ಟ್ ಸಂಗೀತ ಆ್ಯಂಡ್ ಪ್ರತಾಪ್ಗೆ. ಸಾರಿ, ಇವರು ಹೇಳ್ತಿದ್ದಾರೆ, ಯಾರನ್ನ ಗೆಲ್ಲಿ ಯಾರನ್ನ ಬಿಡಲಿ, ನಮ್ಮ ಸಪೋರ್ಟ್ ಮಾತ್ರ ಸಂಗೀತ ಪ್ರತಾಪ್ಗೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಪ್ರತಾಪ್ ಆ್ಯಂಡ್ ಐ ಆಮ್ ನಾಟ್ ಸಪೋರ್ಟಿಂಗ್ ಕಾರ್ತಿಕ್ ಫಾರ್ ದಿಸ್ ವೀಕ್. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಯಾವ ಟೀಮಲ್ಲಿ ಇರ್ತಾರೋ ಅವ್ರು ನಾನು ಸಪೋರ್ಟ್ ಮಾಡಲ್ಲ, ಸೊ ಈ ಸರಿ ನಾನು ಸಂಗೀತ ಮತ್ತು ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀನಿ ಅಂತ. ಇನ್ನು ನೆಕ್ಸ್ಟ್ ಕಾಮೆಂಟ್ ಬಂದು, ಮಿತ್ರದ್ರೋಹಿ ತನಿಷಾ ಅವಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ. ಸೊ ಅವ್ರು ಹೇಳ್ತಿದ್ದಾರೆ, ತನಿಷಾ ಮಿತ್ರದ್ರೋಹಿ, ಸೊ ಅಂಥವಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಾನು ಮಾತ್ರ ಮಾಡಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ವಿನ್ ಆಗಬೇಕು, ಪಾಪ ಎಲ್ಲರೂ ಮೋಸ ಮಾಡ್ತಾರೆ. ಸೊ ಪಾಪ ಸಂಗೀತಗೆ ಎಲ್ಲರೂ ಮೋಸ ಮಾಡ್ತಾರೆ, ಬೆನ್ನಿಗೆ ಚೋರಿ ಆಗ್ತಾರೆ, ಸೊ ಸಂಗೀತ ವಿನ್ ಆಗಬೇಕು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಟೀಮ್ ಫಿಸಿಕಲ್ ಬಂದರೆ ತನಿಷಾ, ಅದೇ ಸ್ಕಿಲ್ ಅಂತ ಬಂದರೆ ಸಂಗೀತ. ಸೊ ಇವರಿಬ್ಬರಿಗೂ ಸಪೋರ್ಟ್ ಮಾಡ್ತಾರೆ, ಇಬ್ಬರು ಫೇವರಲ್ಲೂ ಇದ್ದಾರೆ. ಅಂದರೆ ಟೀಮ್ ಏನಾದರೂ ಫಿಸಿಕಲ್ ಅಂತ ಬಂದರೆ ಖಂಡಿತವಾಗ್ಲೂ ತನಿಷಾಗೆ ಸಪೋರ್ಟ್ ಮಾಡ್ತೀವಿ, ಏನಾದರೂ ಟೀಮ್ ಸ್ಕಿಲ್ ಅಂತ ಬಂದರೆ ಸಂಗೀತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹಾಕಿದ್ದಾರೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ವಿನ್ ಆಗಬೇಕು, ಯಾಕಂದರೆ ತನಿಷಾ ಟೀಮ್ಲಿ ಸ್ಟ್ರಾಂಗ್ ಇರೋರೇ ಇದ್ದಾರೆ. ಸೊ ಅವ್ರು ಹೇಳ್ತಿದ್ರು, ಸಂಗೀತ ವಿನ್ ಆಗಬೇಕು, ಯಾಕಂದರೆ ತನಿಷಾ ಅವ್ರ ಟೀಮಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಇರೋಂಥ ಕಂಟೆಸ್ಟೆಂಟ್ಸೇ ಇದ್ದಾರೆ, ಈ ಕಡೆ ಸ್ವಲ್ಪ ಪರವಾಗಿಲ್ಲ ವೀಕ್ ಅನ್ನೋ ಥರ ಇದ್ದಾರೆ, ಸೊ ಸಂಗೀತನೇ ವಿನ್ ಆಗಬೇಕು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷಾ ವಾಟ್ ಎವರ್ ಶಿ ಈಸ್ ಡೂಯಿಂಗ್ ಹರ್ ಬೆಸ್ಟ್, ಬಟ್ ಅದು ಕೆಲರಿಗೆ ತಪ್ಪಾಗಿ ಕೆಟ್ಟದಾಗಿ ಕಾಣಿಸ್ತಿದೆ. ಸೊ ಅವ್ರು ಹೇಳ್ತಿದ್ದಾರೆ, ತನಿಷಾ ಏನನ್ನ ಮಾಡಲಿ ಅದು ಒಳ್ಳೆಯದ ರೀತಿಯಲ್ಲೇ ಮಾಡ್ತಿದ್ದಾಳೆ, ಅವಳ ಬೆಸ್ಟನ್ನು ಕೊಡ್ತಾ ಇದ್ದಾಳೆ, ಬಟ್ ಅದು ಕೆಲವರಿಗೆ ಕೆಟ್ಟದಾಗಿ ತಪ್ಪಾಗಿ ಕಾಣಿಸ್ತಿದೆ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬೋತ್ ಆರ್ ಮೈ ಫೇವ್ರೆಟ್, ವಿನ್ ತನಿಷಾ ಟೀಮ್. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತನೂ ಇಷ್ಟ ತನಿಷಾನೂ ಇಷ್ಟ, ಬಟ್ ಆದ್ರೂ ತನಿಷಾ ವಿನ್ ಆಗಬೇಕು ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷಾ ಈಸ್ ಗುಡ್, ಪ್ಲೇ ವೆಲ್ ಆ್ಯಂಡ್ ವಿನ್ ದ ಟೈಟಲ್. ಸೊ ಹೇಳ್ತಿದ್ದಾರೆ, ತನಿಷಾ ಅವರು ಗುಡ್ ಅಂತ, ಮತ್ತು ಚೆನ್ನಾಗಿ ಆಟ ಆಡು ಮತ್ತು ಟೈಟಲನ್ನು ವಿನ್ ಆಗು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಮಗೇನು ಅನ್ಸುತ್ತೆ, ಈ ಕಡೆ ತನಿಷಾ ಅವ್ರು ವಿನ್ ಆಗ್ತಾರ, ಈ ಕಡೆ ಸಂಗೀತ ಅವ್ರು ವಿನ್ ಆಗ್ತಾರ? ನಾನು ಆಲ್ರೆಡಿ ಹೇಳಿದೆ, ಇಬ್ಬರು ಸ್ನೇಹಿತರು ಈಗ ನಾನಾ ನೀನಾ ಅನ್ನೋ ಜಿದ್ದಿಯಲ್ಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಸಂಗೀತ ಅವ್ರು ವಿನ್ ಆಗಬೇಕಾ ಅಥವಾ ತನಿಷಾ ಅವ್ರು ವಿನ್ ಆಗಬೇಕಾ, ಅಥವಾ ಬೇರೆ ಯಾವ ಥರ ಆಟವನ್ನು ಆಡಬೇಕು, ಅಥವಾ ನಿಮ್ಮ ಒಂದು ಅನಿಸಿಕೆ ಏನು ಅನ್ನಿಸ್ತಾ ಇದೆ ಈ ಒಂದು ಟೀಮ್ಗಳ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.